Good morning, students. Welcome back to my channel. So, in today's class, we'll discuss about the goodwill treatment of accounting standards 26. So, previous class ಅಲ್ಲಿ ನಾನು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದ್ದೇನೆ. ಅಡ್ಮಿಷನ್ ಆಫ್ ಪಾರ್ಟ್ನರ್ ಮೇಲೆ ನಾನು ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡಿದ್ದೇನೆ. ರಿಟೈರ್ಮೆಂಟ್ ಮೇಲೂ ಕೂಡ ನಾನು ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡಿದ್ದೇನೆ. ಆದರೆ ನಾವು ಈ ವರ್ಷ ಒಂದು ಡಿಫರೆಂಟ್ ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ಕಲಿತಾ ಇದ್ದೇವೆ. ದಟ್ ಈಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಸೊ ಅದ್ರ ಬಗ್ಗೆ ಒಂದಿಷ್ಟು ನಾನು ನಿಮಗೆ ಹೇಳ್ತೇನೆ. ಅದಾದ್ಮೇಲೆ ನಾನು ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೇನೆ. ಸೊ ಇವು ನಿಮಗೆ 12 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಆಲ್ರೆಡಿ ನಾನು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿಬಿಟ್ಟಿದ್ದೇನೆ. ಸೊ ಅದು ಓಲ್ಡ್ ಮೆಥಡ್ ಆಗಿದೆ. ಸೊ ಇವತ್ತು ನಾನು ಹೊಸ ಮೆಥಡ್ ಅನ್ನ ನಾನು ಇಲ್ಲಿ ಅಪ್ಲೈ ಮಾಡಿಕೊಂಡು ನಾನು ನಿಮಗೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದೆ. ಸೊ ಮೊದಲಿಗೆ ನಾನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಅಂದ್ರೆ ಏನು ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಇರ್ತೀನಿ. ಸೊ ಗುಡ್ವಿಲ್ ಅನ್ನ ನಾವು ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಮೂಲಕ ನಾವೇನ್ ಮಾಡ್ತೀವಿ, ಅಲ್ಲಿ ಅಪ್ಲೈ ಮಾಡಿಕೊಂಡು ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಅಂತ ಹೇಳಿದ್ರೆ ನಾವು ಗುಡ್ವಿಲ್ ಅನ್ನ, ಸೊ ಗುಡ್ವಿಲ್ ಹೆಸರನ್ನ ನಾವು ಇಲ್ಲಿ ಯೂಸ್ ಮಾಡೋದೇ ಇಲ್ಲ. ಸೊ ಗುಡ್ವಿಲ್ ಅನ್ನ ನಾವು ಇಲ್ಲಿ ಬಳಕೆಯನ್ನ ಮಾಡ್ಕೊಳ್ಳೋದಿಲ್ಲ. ಸೊ ಮೊದಲಿಗೆ ನಾವು ಒಂದಿಷ್ಟು ಜರ್ನಲ್ ಎಂಟ್ರೀಸ್ ಅನ್ನು ಮಾಡ್ತಾ ಇದ್ವಿ. ಸೊ ನೀವು ಅದನ್ನ ರೆಫರ್ ಮಾಡಬಹುದು. ನಿಮ್ಗೆ ನನ್ನ ಚಾನೆಲ್ ಅಲ್ಲಿ ಅವೆಲ್ಲ ಸಿಗ್ತಾವೆ. ಸೊ ಅದನ್ನ ರೆಫರ್ ಮಾಡ್ಕೊಳ್ಳಿ ಒಂದ್ಸತಿ. ಸೊ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನ ನೀವು ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಮೊದಲಿಗೆ ಒಂದಿಷ್ಟು ಸಿಚುವೇಶನ್ಸ್ಗಳು ಬರ್ತವೆ. ಸೊ ಗುಡ್ವಿಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಅದರ ಪ್ರಕಾರ ನಾವು ಗುಡ್ವಿಲ್ ಅನ್ನ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಗುಡ್ವಿಲ್ ಅನ್ನ ನಾವು ಏನ್ ಮಾಡೋದಿಲ್ಲ, ಇಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುವಾಗ ಅಂದ್ರೆ ಜರ್ನಲ್ ಎಂಟ್ರೀಸ್ ಗಳನ್ನ ಮಾಡುವಾಗ ನಾವು ಗುಡ್ವಿಲ್ ಅನ್ನೋ ಶಬ್ದವನ್ನ ನಾವು ಇಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಅದೇ ನಮ್ಗೆ ಏನಾಗುತ್ತೆ, ಸೊ ಅದೇ ನಮ್ಗೆ ಏನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಸೊ ಇದ್ರ ಮೂಲಕ ನಾವೇನ್ ಮಾಡ್ತೀವಿ, ಇಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಸೊ ಈಗಾಗಲೇ ನೀವು ನೋಡಿರ್ಬೋದು. ಸೊ ನಿಮ್ಗೆ ಒಂದಿಷ್ಟು ಸಿಚುವೇಶನ್ಸ್ ಗಳು ಬರ್ತವೆ. ಸೊ 12 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ ಅಲ್ಲಿ ಯಾವ ತರ ಪ್ರಾಬ್ಲಮ್ಸ್ ಗಳು ಬರಬಹುದು ಅನ್ನೋದನ್ನ ನಾನು ನಿಮ್ಗೆ ಮೊದಲೇ ಹೇಳ್ತೀನಿ. ಅದಾದ್ಮೇಲೆ ನಾನು ನಿಮ್ಗೆ ಪ್ರಾಬ್ಲಮ್ಸ್ ಗಳನ್ನ ಓದಿ, ಸೊ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಯಾವ ಸಿಚುವೇಶನ್ ಇದೆ ಅನ್ನೋದನ್ನ ನಾನು ನಿಮ್ಗೆ ಅಲ್ಲಿ ತಿಳಿಸ್ಕೊಡ್ತೀನಿ. So situations or type of problems asked in your examination. So ನಿಮ್ಮ ಎಕ್ಸಾಮ್ ಅಲ್ಲಿ ಸೊ ಈ ತರ ಪ್ರಾಬ್ಲಮ್ಸ್ ಗಳನ್ನ ಕೇಳಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್, ಗುಡ್ವಿಲ್ ಇಸ್ ಬ್ರಾಟ್ ಇನ್ ಕ್ಯಾಶ್. ಸೊ ಗುಡ್ವಿಲ್ ಅನ್ನ ಕ್ಯಾಶ್ ಮುಖಾಂತರ ಏನ್ ಮಾಡ್ತಾರೆ, ಇಲ್ಲಿ ತಗೊಂಡ್ ಬರ್ತಾರೆ. ಸೊ ಅದು ಒಂದು ಸಿಚುವೇಶನ್ ಆಗಿದೆ. ಸೊ ಫಸ್ಟ್ ಸಿಚುವೇಶನ್, ಗುಡ್ವಿಲ್ ಈಸ್ ಬ್ರಾಟ್ ಇನ್ ಕ್ಯಾಶ್. ಸೆಕೆಂಡ್ ಒನ್, goodwill is brought in cash and full or half amount withdrawn by old partners in the old ratio or sacrifice ratio. So goodwill ಏನ್ ತಂದಿರ್ತಾರೆ, ಸೊ ಕ್ಯಾಶ್ ಮುಖಾಂತರ ಗುಡ್ವಿಲ್ ಅನ್ನ ಏನ್ ತಂದಿರ್ತಾರೆ, ಸೊ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಹಳೆ ಪಾರ್ಟ್ನರ್ಸ್ ಗಳು ಏನ್ ಮಾಡ್ತಾರೆ, ಅದನ್ನ ವಿಡ್ರಾನ್ ಮಾಡ್ಕೊತಾರೆ. ಸೊ ಅವರ ಪೋರ್ಷನ್ ಆಫ್ ಗುಡ್ವಿಲ್ ಅನ್ನ ಏನ್ ಮಾಡ್ತಾರೆ, ವಿಡ್ರಾನ್ ಮಾಡ್ಕೊತಾರೆ ಇನ್ ದ ಓಲ್ಡ್ ರೇಷಿಯೋ ಆರ್ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಇದು ಸೆಕೆಂಡ್ ಒನ್ ಆಗಿದೆ. ಥರ್ಡ್ ಒನ್, ಗುಡ್ವಿಲ್ ಇಸ್ ಟು ಬಿ ರೇಸ್ಡ್ ಆರ್ ವ್ಯಾಲ್ಯೂ. ಸೊ ಗುಡ್ವಿಲ್ ಇರೋದಿಲ್ಲ ಅಲ್ಲಿ. ಸೊ ಗುಡ್ವಿಲ್ ಗೆ ಅಮೌಂಟ್ ಅನ್ನ ತರೋದಿಲ್ಲ. ಸೊ ಇಟ್ ಈಸ್ ನಥಿಂಗ್ ಬಟ್ ಗುಡ್ವಿಲ್ ಇಸ್ ನಾಟ್ ಬ್ರಾಟ್ ಇನ್ ಕ್ಯಾಶ್. ಸೊ ಗುಡ್ವಿಲ್ ಗೆ ಅಮೌಂಟ್ ತಂದಿರೋದಿಲ್ಲ ಹೊಸ ಪಾರ್ಟ್ನರ್. ಸೊ ಗುಡ್ವಿಲ್ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಗುಡ್ವಿಲ್ ಇಸ್ ನಥಿಂಗ್ ಬಟ್ ದ ರೆಪ್ಯುಟೇಷನ್ ಆಫ್ ದ ಬಿಸ್ನೆಸ್. ಸೊ ಸಮ್ ಅಮೌಂಟ್ ಆಫ್ ಕನ್ಸಿಡರೇಷನ್ ಇಸ್ ಬ್ರಾಟ್ ಬೈ ದ ನ್ಯೂ ಪಾರ್ಟ್ನರ್ ಅಂಡ್ ಇಟ್ ಈಸ್ given to the or distributed to the old partners. So goodwill is to be raised or valued ಅಂತ ಹೇಳ್ತಾ ಇದ್ದಾರೆ. ಸೊ ಗುಡ್ವಿಲ್ ಗೆ ಅಮೌಂಟ್ ತರದೇ ಇರುವಾಗ ಸೊ ಯಾವ ತರ ನಾವು ಟ್ರೀಟ್ಮೆಂಟ್ ಅನ್ನ ಮಾಡಬೇಕು. ಸೊ ಇದು ಒಂದು ಸಿಚುವೇಶನ್ ಆಗಿದೆ. ಅಂಡ್ ಲಾಸ್ಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್. ಸೊ ಕ್ಯಾಪಿಟಲ್ ಯಾವ ಪಾರ್ಟ್ನರ್ ಎಷ್ಟು ಕ್ಯಾಪಿಟಲ್ ಅನ್ನ ಹಾಕಬೇಕು, ಸೊ ಅವರ ರೇಷಿಯೋ ಎಷ್ಟಿದೆ, ಸೊ ಅವರ ಪ್ರಾಫಿಟ್ ಶೇರಿಂಗ್ ಎಷ್ಟಿದೆ, ಅದರ ಮುಖಾಂತರ ನಾವೇನ್ ಮಾಡ್ತೀವಿ, ಅಲ್ಲಿ ಕ್ಯಾಪಿಟಲ್ಸ್ ಎಷ್ಟು ಇರಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಇವೆಷ್ಟು ಸಿಚುವೇಶನ್ಸ್ ಗಳು ಬರ್ತಾವೆ, ನಿಮಗೆ ಪ್ರಾಬ್ಲಮ್ಸ್ ಗಳು ಬರ್ತಾವೆ. ಸೊ ಇದನ್ನ ನಾನು ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಮೊದಲಿಗೆ ಗುಡ್ವಿಲ್ ಇಸ್ ಟು ಬಿ ಬ್ರಾಟ್ ಇನ್ ಕ್ಯಾಶ್ ಅಂಡ್ ಗುಡ್ವಿಲ್ ಇಸ್ ಟು ಬಿ ಬ್ರಾಟ್ ಇನ್ ಕ್ಯಾಶ್ ಅಂಡ್ ವಿಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಸೊ ಈ ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ಎಸ್ಪೆಷಲಿ ನಾನು ಪ್ರಾಬ್ಲಮ್ಸ್ ಗಳನ್ನ ಮಾಡೆಲ್ ಕ್ವಶನ್ ಪೇಪರ್ ಇಂದ ತಗೊಂಡಿದ್ದೇನೆ. ಸೊ ಮಾಡೆಲ್ ಕ್ವಶನ್ ಪೇಪರ್, ಸೊ ನಿಮ್ಮ ರಿವೈಸ್ಡ್ ಸಿಲೆಬಸ್ ಏನಿದೆ, ಸೊ ಅದರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಸ್ ಬಿಟ್ಟಿದ್ದಾರೆ ಈಗಾಗಲೇ. ಸೊ ಅದನ್ನ ನಾನು ರೆಫರ್ ಮಾಡಿದ್ದೀನಿ. ಸೊ ಅದನ್ನ ನೀವು ಕೂಡ ರೆಫರ್ ಮಾಡಿ. ಸೊ ಅಲ್ಲಿ ಆ ಪ್ರಾಬ್ಲಮ್ ಅನ್ನ ತಗೊಂಡು ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಸಿಚುವೇಶನ್ಸ್ ಗಳು ಬಂದಿದ್ದಾವೆ. ಸೊ ಅದನ್ನ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ನಾನು ಪ್ರಾಬ್ಲಮ್ ಅನ್ನ ಇಲ್ಲಿ ಬರ್ಕೊಂಡಿದ್ದೇನೆ. ಸೊ ಆ ಪ್ರಾಬ್ಲಮ್ ಅನ್ನ ನೀವು ರೆಫರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಕ್ವಶನ್ ಪೇಪರ್ ಅನ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ. ಸೊ ಇಟ್ಕೊಂಡು ನೀವು ಅದನ್ನ ರೆಫರ್ ಮಾಡ್ತಾ ಹೋಗಿ. ಸೊ ಪ್ರಾಬ್ಲಮ್ಸ್ ಆನ್ ಅಡ್ಮಿಷನ್ ಆಫ್ ಪಾರ್ಟ್ನರ್. ಸೊ ಮಾಡೆಲ್ ಕ್ವಶನ್ ಪೇಪರ್ 1 ನ ಪ್ರಾಬ್ಲಮ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಕ್ವಶನ್ ನಂಬರ್ 28. ಸೊ 28 ಪ್ರಾಬ್ಲಮ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ.
Raja and Rani are partners in a firm sharing profits and losses in the ratio of 3:2. So ಇಲ್ಲಿ ರಾಜ ಅಂಡ್ ರಾಣಿ ಅನ್ನೋರು ಇಬ್ಬರು ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 3:2 ಇದೆ. ಸೊ ರಾಜ ಅಂಡ್ ರಾಣಿ ಪಾರ್ಟ್ನರ್ಸ್ ಅಂಡ್ ಅವರ ರೇಷಿಯೋ ಏನು 3:2. ಸೊ ಇದನ್ನ ಬರ್ತಾ ಇದೀನಿ R1 R2 ಅಂತ ಬರ್ತಾ ಇದೀನಿ. ಅವರ ರೇಷಿಯೋ 3:2 ಆಗಿದೆ. Their balance sheet as on 31st March 2020. ಸೊ ಇದನ್ನು ಕೂಡ ನಾನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಸೊ ಡೇಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ರೇಷಿಯೋಸ್ ಇಂಪಾರ್ಟೆಂಟ್ ಆಗುತ್ತೆ, ಪಾರ್ಟ್ನರ್ಸ್ ಗಳ ಹೆಸರು ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವೇನ್ ಮಾಡಬೇಕು, ಅದನ್ನ ಮೊದಲಿಗೆ ಅಂಡರ್ಲೈನ್ ಅನ್ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಒನ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2020. ಸೊ ನಮಗೆ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ. ಸೊ ರಾಜ ರಾಣಿ ಏನ್ ಪಾರ್ಟ್ನರ್ಸ್ ಇದ್ರು, ಸೊ ಅವರ ಬ್ಯಾಲೆನ್ಸ್ ಶೀಟ್, ಅವರ ಒಂದು ಬ್ಯಾಲೆನ್ಸ್ ಶೀಟ್ ಯಾವ ಡೇಟ್ಗೆ 31st March 2020. ಸೊ ಲಯಬಿಲಿಟೀಸ್ ಗಳನ್ನ ಕೊಟ್ಟಿದ್ದಾರೆ, ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ, ಬಿಲ್ಸ್ ಪೇಬಲ್ ಕೊಟ್ಟಿದ್ದಾರೆ, ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ. ಸೊ ಜನರಲ್ ರಿಸರ್ವ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಪಾರ್ಟ್ನರ್ಸ್. ಸೊ ಅದು ನಮಗೆ ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ ಬರುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಓಪನಿಂಗ್ ಬ್ಯಾಲೆನ್ಸಸ್ ಅಂದ್ರೆ ಕ್ಯಾಪಿಟಲ್ಸ್ ಗಳನ್ನ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಪಾರ್ಟ್ನರ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ರಾಜ 60,000, ರಾಣಿ 40,000. ಸೊ ಟೋಟಲ್ 1 lakh rupees. ಸೊ ಇದೇ ತರ ಅಸೆಟ್ಸ್ ಕೂಡ ಕೊಟ್ಟಿದ್ದಾರೆ. ಕ್ಯಾಶ್ ಕೊಟ್ಟಿದ್ದಾರೆ 5,000, ಮಷಿನರಿ ಕೊಟ್ಟಿದ್ದಾರೆ 60,000, ಸ್ಟಾಕ್ 25,000. ಡೆಟರ್ಸ್ ನೋಡಬೇಕು, ಡೆಟರ್ಸ್ ಅನ್ನ ನೀವು ಒಂದ್ಸತಿ ಇಲ್ಲಿ ಗಮನಿಸಬೇಕು. ಡೆಟರ್ಸ್ 23,000 ಇದೆ, ಲೆಸ್ ಪಿಡಿಡಿ. ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಷ್ಟಿದೆ, 3,000 rupees ಇದೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅಂದ್ರೆ ಅದು ಓಲ್ಡ್ ಪ್ರಾವಿಷನ್ ಆಗಿರುತ್ತೆ. ಸೊ ಪಿಡಿಡಿ, ಸೊ ಓಲ್ಡ್ ಪ್ರಾವಿಷನ್ 3,000 rupees ಇದೆ. ಸೊ ಮೈನಸ್ ಮಾಡಿ 20,000 ಆಗಿದೆ. ಬಿಲ್ಡಿಂಗ್ಸ್ 50,000 ಇದೆ, ಇನ್ವೆಸ್ಟ್ಮೆಂಟ್ 20,000, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 5,000. ಸೊ ನಮಗೆ ಅಬ್ಸರ್ವ್ ಮಾಡಬೇಕು, ಅಸೆಟ್ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ನಥಿಂಗ್ ಬಟ್ ದ ಲಾಸ್ ಇನ್ ದ ಪ್ರೀವಿಯಸ್ ಇಯರ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದ ಓಲ್ಡ್ ಪಾರ್ಟ್ನರ್ಸ್. ಸೊ ಈ ಅಸೆಟ್ ಸೈಡ್ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಂತ ಕೊಟ್ರೆ ನಾವು ಅದನ್ನ ಲಾಸ್ ಅಂತ ಟ್ರೀಟ್ ಮಾಡಬೇಕು. ಸೊ ಇದನ್ನ ಬ್ರಾಕೆಟ್ ನಲ್ಲಿ ಬರ್ಕೋಬೇಕು. ಸೊ ಲಾಸ್, ಇದು ಲಾಸ್ ಆಗಿದೆ, ಪ್ರೀವಿಯಸ್ ಇಯರ್ ಲಾಸ್ ಆಗಿದೆ. ಸೊ ಅದನ್ನ ನಾವೇನ್ ಮಾಡಬೇಕು, ಪಾರ್ಟ್ನರ್ಸ್ ಕಡೆಯಿಂದ ಕಲೆಕ್ಟ್ ಮಾಡಬೇಕು. ಸೊ ಅದನ್ನ ಪಾರ್ಟ್ನರ್ಸ್ ಗಳಿಗೆ ಅವರ ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕು. ಸೊ ಒಂದ್ ವೇಳೆ ನಮಗೆ ಲಯಬಿಲಿಟಿ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ರೆ, ಸೊ ಅದು ಪಾರ್ಟ್ನರ್ಸ್ ಗಳಿಗೆ ಪ್ರಾಫಿಟ್ ಆಗಿರುತ್ತೆ. ಸೊ ಅದನ್ನ ನಾವು ಪಾರ್ಟ್ನರ್ಸ್ ಗಳಿಗೆ ಇನ್ಕಮ್ ಅಂತ, ಸೊ ಅದು ಪಾರ್ಟ್ನರ್ಸ್ ಗಳಿಗೆ ದುಡ್ಡು ಹೋಗುತ್ತೆ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಅದನ್ನು ಕೂಡ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬೇಕು. ಸೊ ಲಯಬಿಲಿಟೀಸ್ ಟೋಟಲ್ 1,85,000, ಅಸೆಟ್ಸ್ ಟೋಟಲ್ 1,85,000 ಇದೆ. ಸೊ ನಮಗೆ ಒಂದಿಷ್ಟು ಫರ್ದರ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಆನ್ 1/4/2020. ಸೊ ಡೇಟ್ ಅನ್ನ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡೇ, ಸೊ 31/3/2020 ನ ನೆಕ್ಸ್ಟ್ ಡೇಟ್ ಏನು 1/4/2020. ದೇ ಅಡ್ಮಿಟೆಡ್ ಮಂತ್ರಿ ಆಸ್ ಅ ನ್ಯೂ ಪಾರ್ಟ್ನರ್. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ರಾಜ ಅಂಡ್ ರಾಣಿ ಏನ್ ಮಾಡ್ತಾ ಇದ್ದಾರೆ, ಹೊಸ ಪಾರ್ಟ್ನರ್ ನ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ ಅವರ ಫರ್ಮ್ಗೆ. and offered him 1/5 share in the future profits of the following terms. So ಮಂತ್ರಿಯನ್ನ ಇಲ್ಲಿ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ತಗೊಳ್ತಾ ಇದ್ದಾರೆ, ಅವನಿಗೆ ಶೇರ್ ಅನ್ನ ಕೊಡ್ತಾ ಇದ್ದಾರೆ. ಪ್ರಾಫಿಟ್ ಅಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ, 1/5 ಶೇರ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಅವನಿಗೆ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಫಸ್ಟ್ ಒನ್, ಸೊ ಒಂದಿಷ್ಟು ಟರ್ಮ್ಸ್ ಗಳನ್ನ ಹಾಕ್ತಾ ಇದ್ದಾರೆ, ಕಂಡೀಷನ್ಸ್ ಗಳನ್ನ ಹಾಕ್ತಾ ಇದ್ದಾರೆ ಹೊಸ ಪಾರ್ಟ್ನರ್ ಗೆ ಬರುವಾಗ. ಸೊ ಫಸ್ಟ್ ಒನ್, ಮಂತ್ರಿ ಹ್ಯಾಸ್ ಟು ಬ್ರಿಂಗ್ ₹30,000. ಮಂತ್ರಿ ಹ್ಯಾಸ್ ಟು ಬ್ರಿಂಗ್ ₹30,000 ಆಸ್ ಹಿಸ್ ಕ್ಯಾಪಿಟಲ್. ಸೊ ಹೊಸ ಪಾರ್ಟ್ನರ್ ಯಾರು, ಮಂತ್ರಿ ಇದ್ದಾನೆ. ಸೊ ಅವನೇನ್ ಮಾಡಬೇಕು, 30,000 ಕ್ಯಾಪಿಟಲ್ ಅನ್ನ ತಗೊಂಡ್ ಬರ್ಬೇಕು. ಸೊ 30,000 rupees ಅನ್ನ ಅವನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಕಂಪ್ನಿಗೆ. ಸೊ ಎಷ್ಟು ಮಾಡ್ತಾ ಇದ್ದಾನೆ, 30,000 ಅನ್ನ ಏನ್ ಮಾಡ್ತಾ ಇದ್ದಾನೆ, ಅವನು ದುಡ್ಡನ್ನ ತರ್ತಾ ಇದ್ದಾನೆ ಆಸ್ ಇಸ್ ಕ್ಯಾಪಿಟಲ್. ಅಂಡ್ ₹10,000. ಸೊ ಇದನ್ನು ಕೂಡ ಅಂಡರ್ಲೈನ್ ಮಾಡಬೇಕು, ₹10,000 ಟುವರ್ಡ್ಸ್ ಗುಡ್ ವಿಲ್. ಸೊ 10,000 ಟುವರ್ಡ್ಸ್ ಗುಡ್ ವಿಲ್ ಅಂತ ಹೇಳಿದ್ರೆ, ಸೊ ಗುಡ್ ವಿಲ್ ಗೆ ಏನ್ ಮಾಡ್ತಾ ಇದ್ದಾನೆ, 10,000 rupees ಕ್ಯಾಶ್ ಅನ್ನ ತಗೊಂಡು ಬರ್ತಾ ಇದ್ದಾನೆ. ಸೊ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಸಿಚುಯೇಷನ್ ಅನ್ನ ನಾವು ಇಲ್ಲಿ ನೋಡ್ತಾ ಇದೀವಿ ಪ್ರಾಬ್ಲಮ್ ಅಲ್ಲಿ. ಸೊ ಗುಡ್ ವಿಲ್ ಎಷ್ಟು ಬಿ ಬ್ರಾಟ್ ಇನ್ ಕ್ಯಾಶ್. ಸೊ ಇಲ್ಲಿ ಏನಾಗ್ತಾ ಇದೆ, ಮಂತ್ರಿ ಏನ್ ಮಾಡ್ತಾ ಇದ್ದಾನೆ, 30,000 rupees ಕ್ಯಾಶ್ ಅನ್ನ ತಗೊಂಡು ಬರ್ತಾ ಇದ್ದಾನೆ. ಅದ್ರ ಜೊತೆಗೆ 10,000 rupees ಏನ್ ಮಾಡ್ತಾ ಇದ್ದಾನೆ, ಟುವರ್ಡ್ಸ್ ಗುಡ್ ವಿಲ್. ಸೊ ಗುಡ್ ವಿಲ್ ಕೂಡ ಏನ್ ಮಾಡ್ತಾ ಇದ್ದಾನೆ, ಕ್ಯಾಶ್ ನ ಏನ್ ಮಾಡ್ತಾ ಇದ್ದಾನೆ, ತಗೊಂಡು ಬರ್ತಾ ಇದ್ದಾನೆ. ಸೊ ಇಲ್ಲಿ ನಾವು ಇಷ್ಟಕ್ಕೆ ನಾವು ಇಲ್ಲಿ ಸೀಮಿತ ಆಗಬಾರ್ದು. ಸೊ ಇದ್ರ ಮುಂದೆ ಇನ್ಫಾರ್ಮೇಶನ್ ಅನ್ನ ನೋಡ್ಬೇಕು. ಅದಾದ್ಮೇಲೆ ಎಷ್ಟು ಸಿಚುವೇಶನ್ಸ್ ಗಳು ಬಂದಿದಾವೆ, ಯಾವ ತರ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನೋಡ್ಬೇಕು. ಸೊ ಇದು ಫಸ್ಟ್ ಒನ್ ಆಗಿದೆ. ಸೆಕೆಂಡ್ ಒನ್, goodwill is to be withdrawn by old partners as per accounting standard
26. ಸೊ ಇದನ್ನ ಅಂಡರ್ಲೈನ್ ಮಾಡ್ತಾ ಇದೀನಿ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಅಂತ ಹೇಳಿದ್ದಾರೆ. ಸೊ ಅವರು ನಿಮ್ಗೆ ಈ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವ್ರು ಮಾಡದೇ ಇದ್ರು ಕೂಡ ನಾವೇನ್ ಮಾಡ್ಬೇಕು, ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಮಾಡಬೇಕು. ಸೊ ಇದನ್ನ ನೀವು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಗುಡ್ ವಿಲ್ ಇಸ್ ಟು ಬಿ ವಿಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಸೊ ಇಲ್ಲಿ ನಾವು ಗಮನಿಸಬೇಕು, ಸೆಕೆಂಡ್ ಸಿಚುವೇಶನ್ ಕೂಡ ಬಂದಿದೆ. ಸೊ ಗುಡ್ ವಿಲ್ ಇಸ್ ಟು ಬಿ ಬ್ರಾಟ್ ಇನ್ ಕ್ಯಾಶ್ ಅಂಡ್ ಫುಲ್ ಆರ್ ಹಾಫ್ ಅಮೌಂಟ್ ಆಫ್ goodwill is withdrawn by old partners in their old ratio or sacrifice ratio. So ಇಲ್ಲಿ ಹೇಳಿದ್ದಾರೆ goodwill ಅನ್ನ withdraw ಮಾಡಿ ಅಂತ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ as per accounting standard 26. ಸೊ ಇಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಸಿಚುವೇಶನ್ ಎರಡು ಕೂಡ ಏನಾಗ್ತಾ ಇದೆ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ goodwill ಅನ್ನ withdraw ಮಾಡಬೇಕು as per 26. ಸೊ ಇದನ್ನ ಪ್ರಾಬ್ಲಮ್ ಮಾಡುವಾಗ ಹೇಳ್ತೀನಿ. ನೆಕ್ಸ್ಟ್ ಒನ್, depreciate machinery by 5%. ಸೊ ನಮಗೆ machinery ಅನ್ನು ಕೊಟ್ಟಿದ್ದಾರೆ 60,000. ಸೊ machinery ವ್ಯಾಲ್ಯೂ ಏನಾಗ್ತದೆ, ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ಒನ್, appreciate building by 10%. ಸೊ ಬಿಲ್ಡಿಂಗ್ಸ್ ಅಮೌಂಟ್ ಕೊಟ್ಟಿದ್ದಾರೆ 50,000 rupees. ಸೊ ಇಲ್ಲಿ ಏನಾಗ್ತಾ ಇದೆ, ಅಪ್ರಿಸಿಯೇಷನ್ ಆಗ್ತಾ ಇದೆ, ಅಂದ್ರೆ ಜಾಸ್ತಿ ಆಗ್ತಾ ಇದೆ ಅಮೌಂಟ್. ಸೊ 10% ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ ಒನ್, PDD is reduced to 2,000 and investments are to be revalued at 25,000. ಸೊ ಇಲ್ಲಿ PDD ಏನಾಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ. ಸೊ PDD ಅಂದ್ರೆ ಏನು, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್. ಸೊ ನಾವು ಇಲ್ಲಿ ಗಮನಿಸಬೇಕು ಅಂತ ಹೇಳಿದೀನಿ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ PDD ಅಂತ ಕೊಟ್ಟಿದ್ದಾರೆ. ಸೊ 3,000 rupees ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಓಲ್ಡ್ ಪ್ರಾವಿಷನ್. ದಿಸ್ ಈಸ್ ಓಲ್ಡ್ ಪ್ರಾವಿಷನ್. ಇದನ್ನ ನಾವು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಸೊ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ರೆ PDD ಅಂತ ಕೊಟ್ರೆ ನಮಗೆ ಅದು ಓಲ್ಡ್ ಪ್ರಾವಿಷನ್ ಆಗುತ್ತೆ. ನಮಗೆ ಅಡ್ಜಸ್ಟ್ಮೆಂಟ್ಸ್ ಗಳಲ್ಲಿ PDD ಅಂತ ಕೊಟ್ರೆ ಅದು ನ್ಯೂ ಪ್ರಾವಿಷನ್ ಆಗುತ್ತೆ. ಸೊ ಇಲ್ಲಿ ನ್ಯೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ PDD is revalued to rupees, reduced to rupees 2,000. ಸೊ PDD ಮೊದಲಿಗೆ ಎಷ್ಟಿತ್ತು, 3,000 rupees ಇತ್ತು. ಸೊ ಈಗ ಏನಾಗ್ತಾ ಇದೆ, 2,000 rupees ಆಗ್ತಾ ಇದೆ. ಸೊ ಅಂದ್ರೆ ಏನಾಗ್ತಾ ಇದೆ, ಲಯಬಿಲಿಟೀಸ್ ವ್ಯಾಲ್ಯೂ ಏನಾಗ್ತದೆ, ಕಡಿಮೆ ಆಗ್ತಾ ಇದೆ. ಸೊ ನಾವು ಇದನ್ನ ಏನ್ ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವು ಕ್ರೆಡಿಟ್ ಸೈಡ್ ಇದನ್ನ ತೋರಿಸ್ತೇವೆ. ಸೊ ಅದನ್ನ ನಮಗೆ ಎರಡು ಎಂಟ್ರೀಸ್ ಗಳು ಬರ್ತವೆ. ಒಂದು ಜರ್ನಲ್ ಎಂಟ್ರೀಸ್, ಡಬಲ್ ಜರ್ನಲ್ ಎಂಟ್ರೀಸ್ ಅನ್ನ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡೋದು, ಇನ್ನೊಂದು ಡೈರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡೋದು. ಸೊ ಅದನ್ನು ಕೂಡ ನಾನು ಹೇಳ್ತೇನೆ. ಇನ್ವೆಸ್ಟ್ಮೆಂಟ್ಸ್ ಆರ್ ಟು ಬಿ ರಿವ್ಯಾಲ್ಯೂಡ್ ಅಟ್ rupees 25,000. ಸೊ ನಮಗೆ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ 20,000. ಸೊ ಅದೇನಾಗ್ತಾ ಇದೆ, ರಿವ್ಯಾಲ್ಯೂಡ್ ಅಟ್ 25,000 ಆಗ್ತಾ ಇದೆ. ಸೊ ವ್ಯಾಲ್ಯೂ ಏನಾಗ್ತಾ ಇದೆ, ಅದರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಇದನ್ನು ಕೂಡ ಏನ್ ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಲಾಸ್ಟ್ ಗೆ ಏನ್ ಹೇಳ್ತಾ ಇದ್ದಾರೆ, ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಫರ್ಮ್ when the new partner has been admitted. So new partner ಯಾರು, ಮಂತ್ರಿ ಅಡ್ಮಿಟ್ ಆದಾಗ ನಾವೇನ್ ಮಾಡಬೇಕು, ಇದು ಹಳೆ ಬ್ಯಾಲೆನ್ಸ್ ಶೀಟ್ ಆಗಿದೆ. ಸೊ ಈಗ ನಾವೇನ್ ಮಾಡಬೇಕು, ಹೊಸ ಪಾರ್ಟ್ನರ್ ಬಂದ ಮೇಲೆ ಅವನನ್ನ ಕನ್ಸಿಡರ್ ಮಾಡಿ, ಸೊ ಅವನ ಕ್ಯಾಪಿಟಲ್ಸ್ ಗಳು ಎಷ್ಟು ಹಾಕಿದಾನೆ ಅದನ್ನೆಲ್ಲ ನೋಡ್ಕೊಂಡು ನಾವೇನ್ ಮಾಡಬೇಕು, ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಾರೆ. ಸೊ ಇದೆಷ್ಟು ಪ್ರಾಬ್ಲಮ್ ಆಗಿದೆ. ಸೊ ಈಗ ನಾನು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಇದೇ ಪ್ರಾಬ್ಲಮ್ ಅನ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ನಾವು 3 ಅಕೌಂಟ್ ಗಳನ್ನ ಇಲ್ಲಿ ಹಾಕಬೇಕಾಗುತ್ತೆ. ಸೊ ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಸೊ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಸೊ ಜಾಸ್ತಿ ಆಗಿರ್ತವ ಅಥವಾ ಕಡಿಮೆ ಆಗಿರ್ತವ. ಸೊ ಯಾವ ಅಸೆಟ್ ಗಳು ಜಾಸ್ತಿ ಆಗಿರ್ತವೆ ಅದರ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ, ಅಥವಾ ಲಯಬಿಲಿಟೀಸ್ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಗಳನ್ನ ರಿವ್ಯಾಲ್ಯೂ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ನಮ್ಗೆ ಏನಾಗುತ್ತೆ, ಪ್ರಾಫಿಟ್ ಅಥವಾ ಲಾಸ್ ಬರುತ್ತೆ, ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆರ್ ಲಾಸ್ ಬರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಪಾರ್ಟ್ನರ್ಸ್ ಗಳಿಗೆ ಏನ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಟ್ ಅನ್ನ ಮಾಡ್ತೀವಿ. ಆ ನಂತರ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕ್ತಿವಿ. ಸೊ ಅಲ್ಲಿ ಪಾರ್ಟ್ನರ್ಸ್ ಗಳಿಗೆ ಏನೇನು ದುಡ್ಡು ಬರಬೇಕಾಗಿದೆ ಅದನ್ನ ಎಂಟ್ರಿ ಮಾಡ್ತೇವೆ. ಅವ್ರ ಕಡೆಯಿಂದ ಏನು ಇಸ್ಕೊಳ್ಬೇಕಾಗಿದೆ ಅದನ್ನು ಕೂಡ ನಾವು ಏನ್ ಮಾಡ್ತೇವೆ, ಇಲ್ಲಿ ಎಂಟ್ರಿ ಮಾಡ್ತೇವೆ. ಸೊ ಗುಡ್ ವಿಲ್ ಅನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೇವೆ, ಎಲ್ಲಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಸೊ ಇದು ನಿಮ್ಗೆ ನೆನಪಿರ್ಲಿ. ಲಾಸ್ಟ್ ಗೆ ನಾವೇನ್ ಮಾಡ್ತೀವಿ, ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನ ಏನ್ ಮಾಡ್ತೀವಿ, ಇಲ್ಲಿ ಪ್ರಿಪೇರ್ ಮಾಡ್ತೀವಿ. ಅದರಲ್ಲಿ ನಾವೇನ್ ಮಾಡ್ತೀವಿ, ಹೊಸ ಪಾರ್ಟ್ನರ್ ಅನ್ನು ಏನ್ ಮಾಡ್ತೀವಿ, ಇಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಸೊ ಇದಿಷ್ಟು ಪ್ರಾಬ್ಲಮ್ ಆಗಿದೆ. ಸೊ ಈಗ ನಾನು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ. ಸೊ ಮೊದಲಿಗೆ ಕ್ವಶನ್ ಅನ್ನ ನೀವು ಒಂದ್ಸತಿ ನೋಡ್ಕೊಂಡ್ಬಿಡಿ, ಇನ್ನೊಂದ್ಸತಿ ನೋಡ್ಕೊಂಡ್ಬಿಡಿ. ಸೊ ಇದನ್ನ ಪ್ರಾಬ್ಲಮ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಪ್ರಾಬ್ಲಮ್ ಅರ್ಥ ಆದ್ರೆ ನಿಮ್ಗೆ ಆಲ್ಮೋಸ್ಟ್ ನೀವು ಅಲ್ಲಿ ಆ ಪ್ರಾಬ್ಲಮ್ ಅನ್ನ ಏನ್ ಮಾಡ್ಬೋದು, ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಸಿಂಪಲ್ ಆಗಿದೆ. ಈ ಪ್ರಾಬ್ಲಮ್ ಅಲ್ಲಿ ಏನಿದೆ, ನಾವು ಗುಡ್ ವಿಲ್ ಅನ್ನ ನೋಡ್ಬೇಕು. ಸೊ ಗುಡ್ ವಿಲ್ ಏನಿದೆ ಟ್ರೀಟ್ಮೆಂಟ್ ಅನ್ನ ನೋಡ್ಬೇಕು. ಸೊ ಅಷ್ಟು ನೋಡಿದ್ರೆ ಸಾಕು, ಇದನ್ನ ಈಸಿಲಿ ಮಾಡಬಹುದು. ಸೊ ಗುಡ್ ವಿಲ್ ಟ್ರೀಟ್ಮೆಂಟ್ ಏನಿದೆ, ಸೊ ಮೊದಲಿಗೆ ಗುಡ್ ವಿಲ್ ಇಸ್ ಟು ಬಿ ಬ್ರಾಟ್ ಇನ್ ಕ್ಯಾಶ್. ಸೊ ಗುಡ್ ವಿಲ್ ಅನ್ನ ತಗೊಂಡ್ ಬರ್ತಾ ಇದ್ದಾರೆ, ಕ್ಯಾಶ್ ಅನ್ನ ತಗೊಂಡ್ ಬರ್ತಾ ಇದ್ದಾರೆ. ಸೊ ಆಸ್ ಅ ಪಾರ್ಟ್ ಆಫ್ ಗುಡ್ ವಿಲ್. ಆ ನಂತರ ಏನ್ ಮಾಡ್ತಾ ಇದ್ದಾರೆ, ಆ ಗುಡ್ ವಿಲ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಪಾರ್ಟ್ನರ್ಸ್ ಗಳು, ಓಲ್ಡ್ ಪಾರ್ಟ್ನರ್ಸ್ ಗಳು ಏನ್ ಮಾಡ್ತಾ ಇದ್ದಾರೆ, ವಿಡ್ರಾನ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ನೀವು ಗಮನಿಸಬೇಕು, ಇಲ್ಲಿ ಫುಲ್ ವಿಡ್ರಾನ್, ಹಾಫ್ ವಿಡ್ರಾನ್ ಅಂತ ಇಲ್ಲ. ಸೊ ಗುಡ್ ವಿಲ್ ಇಸ್ ಟು ಬಿ ವಿಡ್ರಾನ್ ಅಂತ ಹೇಳಿದ್ದಾರೆ. ಸೊ ಇಟ್ ಈಸ್ ಮೀನ್ ದಟ್
goodwill amount, so full amount of goodwill is withdrawn by old partners in their sacrifice ratio. So ಇದಿಷ್ಟು ನೀವು ನೆನಪಿಟ್ಕೊಳ್ಬೇಕು. ಸೊ ಇಲ್ಲಿ ಹಾಫ್ ವಿಡ್ರಾನ್ ಅಂತ ಹೇಳಿದ್ರೆ ನಾವು ಹಾಫ್ ವಿಡ್ರಾನ್ ಅನ್ನ ಮಾಡಬೇಕು. ಏನು ಹೇಳಿಲ್ಲ ಅಂತ ಹೇಳಿದ್ರೆ ಬರೀ ವಿಡ್ರಾನ್ ಅಂತ ಕೊಟ್ರೆ ನಾವು ಅದನ್ನ ಅಸ್ಯೂಮ್ ಮಾಡಬೇಕು ದಟ್ ಇಟ್ ಈಸ್ ಅ ಫುಲ್ ವಿಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಸೊ ಇದಿಷ್ಟು ಪ್ರಾಬ್ಲಮ್ ಆಗಿದೆ. ಸೊ ಈಗ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಅನ್ನು ಹಾಕೊಳ್ಬೇಕು. ಅದಾದ ನಂತರ ನಾವೇನ್ ಮಾಡಬೇಕು, ಒಂದೊಂದನ್ನೇ ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಸ್ಟೂಡೆಂಟ್ಸ್, ಫಾರ್ಮ್ಯಾಟ್ ಅನ್ನು ಹಾಕಿದ್ದೀನಿ. ಫಸ್ಟ್ ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕಿದ್ದೀನಿ, ಸೆಕೆಂಡ್ ಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಹಾಕಿದ್ದೀನಿ. ಸೊ ಆಮೇಲೆ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡೋಣ. ಸೊ ಮೊದಲಿಗೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಹಾಕಬೇಕು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಹಾಕಿದ್ದೀನಿ. ಸೊ ಫಾರ್ಮ್ಯಾಟ್ ಈ ತರ ಇರುತ್ತೆ. ಪರ್ಟಿಕ್ಯುಲರ್ಸ್ ಅಮೌಂಟ್ ಇರುತ್ತೆ, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಇರುತ್ತೆ. ಸೊ ಹೆಡ್ಡಿಂಗ್ ಅನ್ನ ಬರ್ತಾ ಇದ್ದೀನಿ, ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಸೊ ನಾವೊಂದು ಲಾಜಿಕ್ ಅನ್ನ ಇಲ್ಲಿ ಯೂಸ್ ಮಾಡ್ಕೊಳ್ತೇವೆ. ಸೊ ಇದನ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಸೊ ನಾವು ಡೆಬಿಟ್ ಸೈಡ್ ಏನ್ ಮಾಡ್ತೇವೆ, ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ, ಸೊ ಇಲ್ಲಿ ಬರ್ತಿದ್ದೀವಿ. ಸೊ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ, ಸೊ ಅಸೆಟ್ಸ್ ಗಳು ಡಿಕ್ರೀಸ್ ಆದ್ರೆ ನಾವು ಅದನ್ನ ಇಲ್ಲಿ ರೆಕಾರ್ಡ್ ಮಾಡ್ತೀವಿ, ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಲಯಬಿಲಿಟೀಸ್ ಗಳು ಜಾಸ್ತಿ ಆದ್ರೆ ನಾವು ಇದನ್ನ ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಅನ್ರೆಕಾರ್ಡೆಡ್ ಲಯಬಿಲಿಟಿ ಇದ್ರೆ ನಾವು ಅದನ್ನ ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಡೆಬಿಟ್ ಸೈಡ್ ಯಾವ ಎಂಟ್ರೀಸ್ ಗಳನ್ನ ನಾವು ಮಾಡಬೇಕು ಅನ್ನೋದನ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ನೀವು ಪ್ರಾಕ್ಟೀಸ್ ಆಗುವವರೆಗೂ ನೀವೇನ್ ಮಾಡಬೇಕು, ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ನೀವು ಅಲ್ಲಿ ನೋಟ್ ಡೌನ್ ಮಾಡ್ಕೊಂಡು ಬರ್ತಾ ಹೋಗ್ಬೇಕು. ಅಂದ್ರೆ ನಿಮ್ಗೆ ಈಸಿಲಿ ಪ್ರಾಕ್ಟೀಸ್ ಆಗುತ್ತೆ. ಸೊ ಇದನ್ನ ನೀವು ಬರ್ಕೊಳ್ಳಿ. ಸೊ ಪೆನ್ಸಿಲ್ ಇಂದ ನೀವು ಅಲ್ಲಿ ಬರೀರಿ. ಸೊ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದಾಗ, ಲಯಬಿಲಿಟೀಸ್ ವ್ಯಾಲ್ಯೂ ಜಾಸ್ತಿ ಆದಾಗ, ಅನ್ರೆಕಾರ್ಡೆಡ್ ಲಯಬಿಲಿಟಿ ಇದ್ದಾಗ ನಾವು ಅದನ್ನ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೇವೆ. ಸೊ ಅದೇ ತರ ಕ್ರೆಡಿಟ್ ಸೈಡ್ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದಾಗ, ಸೊ ಅಸೆಟ್ ಇನ್ಕ್ರೀಸ್ ಆದಾಗ, ಲಯಬಿಲಿಟಿ ವ್ಯಾಲ್ಯೂ ಜಾಸ್ತಿ ಕಡಿಮೆ ಆದಾಗ, ಅನಂತರ ಅನ್ರೆಕಾರ್ಡೆಡ್ ಅಸೆಟ್ ಇದ್ದಾಗ, ಸೊ ಅದನ್ನ ನಾವೇನ್ ಮಾಡ್ತೀವಿ, ಅವೇನಾದ್ರೂ ಇದ್ರೆ ನಾವು ಅದನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟು ನಿಮ್ಗೆ ಫಾರ್ಮ್ಯಾಟ್ ಆಗಿದೆ. ಸೊ ಈಗ ನಾನು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಮೊದಲಿಗೆ ನಾವೇನ್ ಮಾಡ್ಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ, ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಯಾಕೆ ಪ್ರಿಪೇರ್ ಮಾಡ್ತೀವಿ ನಾವು, ಅಸೆಟ್ ಮತ್ತೆ ಲಯಬಿಲಿಟೀಸ್ ಗಳನ್ನ, ಅದರಲ್ಲಿ ನಮ್ಗೆ ಏನಾದ್ರೂ ವೇರಿಯೇಷನ್ಸ್ ಆದ್ರೆ ನಾವು ಅದನ್ನ ಏನ್ ಮಾಡ್ತೀವಿ, ಇಲ್ಲಿ ಈ ಅಕೌಂಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಅವೆಲ್ಲ ನಮ್ಗೆ ಎಲ್ಲಿ ಸಿಗುತ್ತೆ, ನಮ್ಗೆ ಅಡಿಷನಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ, ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಮ್ಗೆ ಏನಾಗುತ್ತೆ, ಈ ಇನ್ಫಾರ್ಮೇಶನ್ ಅನ್ನ ಸಿಗುತ್ತೆ, ಅದನ್ನ ನೋಡ್ಬೇಕು. ಸೊ ಇಲ್ಲಿ ನೋಡ್ಬೇಕು, ಫಸ್ಟ್ ಒನ್ ಏನಿದೆ, ಇಟ್ ಈಸ್ ಅಬೌಟ್ ಕ್ಯಾಪಿಟಲ್ ಅಂಡ್ ಗುಡ್ ವಿಲ್. ಸೊ ಅದನ್ನ ಬಿಡಬೇಕು. ಸೆಕೆಂಡ್ ಒನ್ ಕೂಡ ಏನಿದೆ, ಇಟ್ ಈಸ್ ಗುಡ್ ವಿಲ್. ಸೊ ಅಲ್ಲಿ ಏನಾಗ್ತಾ ಇದೆ, ಗುಡ್ ವಿಲ್ ವಿಡ್ರಾನ್ ಆಗ್ತಾ ಇದೆ. ಸೊ ಅದು ಕೂಡ ನಮ್ಗೆ ಇಲ್ಲಿ ಬರೋದಿಲ್ಲ. ಸೊ ಥರ್ಡ್ ಒನ್ ಏನಿದೆ, ಡೆಪ್ರಿಸಿಯೇಟ್ ಮಿಷನರಿ ಬೈ 5%. ಸೊ ಇಲ್ಲಿ ಮಷಿನರಿ ವ್ಯಾಲ್ಯೂ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಮಷಿನರಿ ಏನು, ಅಸೆಟ್. ಸೊ ಅಸೆಟ್ ವ್ಯಾಲ್ಯೂ ಎಷ್ಟಿದೆ, ಮಷಿನರಿ ವ್ಯಾಲ್ಯೂ ಎಷ್ಟಿದೆ, 60,000 ರೂಪೀಸ್ ಇದೆ. ಸೊ ಅಸೆಟ್ ವ್ಯಾಲ್ಯೂ ಏನಾಗ್ತಾ ಇದೆ, ಇಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಅಸೆಟ್ ವ್ಯಾಲ್ಯೂ ಕಡಿಮೆ ಆದಾಗ ನಾವು ಏನ್ ಮಾಡ್ಬೇಕು, ಅದನ್ನ ಡೆಬಿಟ್ ಸೈಡ್ ಬರೀಬೇಕು. ಸೊ ಇಲ್ಲಿ ಬರಬೇಕು, ಮಷಿನರಿ ಕಡಿಮೆ ಆಗ್ತಾ ಇದೆ. ಸೊ ಏನ್ ಮಾಡಬೇಕು, ಟು ಮಷಿನರಿ ಅಂತ ಬರಬೇಕು. ಸೊ ಎಷ್ಟು ಪರ್ಸೆಂಟ್ ಕಡಿಮೆ ಆಗ್ತಾ ಇದೆ, 5% ಕಡಿಮೆ ಆಗ್ತಾ ಇದೆ. ಬೈ 5% ಅಂತ ಹೇಳಿದ್ದಾರೆ. ಸೊ 60,000 ರೂಪೀಸ್ ಇದೆ ಮಷಿನರಿ, ಇಂಟು 5/100 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 3,000 ರೂಪೀಸ್ ಬರುತ್ತೆ. ಅದನ್ನ ನಾವು ಅಮೌಂಟ್ ಬರೋಲ್ಲಿ ಬರ್ತಾ ಇದ್ದೇವೆ, 3,000. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಮಷಿನರಿ ವ್ಯಾಲ್ಯೂ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಅಸೆಟ್ ವ್ಯಾಲ್ಯೂ ಕಡಿಮೆ ಆದಾಗ ನಾವು ಏನ್ ಮಾಡಬೇಕು, ಡೆಬಿಟ್ ಸೈಡ್ ಬರಬೇಕು. ಸೊ ಇಲ್ಲಿ ಮಷಿನರಿ ವ್ಯಾಲ್ಯೂ 60,000 ಇದೆ. ಸೊ 5% ಕಡಿಮೆ ಆಗ್ತಾ ಇದೆ, ಡೆಪ್ರಿಸಿಯೇಟ್ ಅಂದ್ರೆ ಕಡಿಮೆ ಆಗ್ತಾ ಇದೆ. ಸೊ 5% ಕಡಿಮೆ ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ, ಅದರ ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ, 3,000 ರೂಪೀಸ್ ಬರುತ್ತೆ. ಸೊ ಇನ್ನೊಂದು ಗಮನಿಸಬೇಕು, ನಾವು ಬರೀ ಇಲ್ಲಿ ಡಿಫರೆನ್ಸ್ ಅಮೌಂಟ್ ಅನ್ನ ಬರಿತೀವಿ. ಸೊ ನಾವು ಎಷ್ಟು ಕಡಿಮೆ ಆಗಿದೆ ಅದನ್ನ ಬರಿತೀವಿ, ಎಷ್ಟು ಆಗಿದೆ ವ್ಯಾಲ್ಯೂ ಅದನ್ನ ಬರೆಯೋದಿಲ್ಲ. ಸೊ ಅದನ್ನ ನೀವು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಸೊ ಮಷಿನರಿ ಆಯ್ತು. ನೆಕ್ಸ್ಟ್ ಒನ್, ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10%. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಏನಾಗ್ತಾ ಇದೆ, ಅಪ್ರಿಸಿಯೇಷನ್ ಆಗ್ತಾ ಇದೆ, ಅಂದ್ರೆ ಜಾಸ್ತಿ ಆಗ್ತಾ ಇದೆ. ಸೊ ಅಸೆಟ್ ಬಿಲ್ಡಿಂಗ್ ಅಂದ್ರೆ ಏನು, ಅಸೆಟ್. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ, 50,000 ಇದೆ. ಸೊ ಅದು ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆದಾಗ, ಅಂದ್ರೆ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದ್ರೆ ನಾವು ಏನ್ ಮಾಡ್ತೀವಿ, ಅದನ್ನ ಕ್ರೆಡಿಟ್ ಸೈಡ್ ಬರ್ತೀವಿ. ಇನ್ಕಮ್ ಆಗುತ್ತೆ ನಮಗೆ ಅದು. ಬಿಲ್ಡಿಂಗ್ಸ್ ಎಷ್ಟಿದೆ, ಬಿಲ್ಡಿಂಗ್ಸ್ 50,000 ಇದೆ ವ್ಯಾಲ್ಯೂ. ಸೊ 10% ಜಾಸ್ತಿ ಆಗಿದೆ, ಅಪ್ರಿಸಿಯೇಟ್ ಆಗ್ತಾ ಇದೆ. ಸೊ ಇಟ್ ಇಸ್ ನಥಿಂಗ್ ಬಟ್ 10,000. ಸೊ 10,000 ಏನಾಗ್ತಾ ಇದೆ, ಸಾರಿ 5,000 ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ 50,000
ಬಿಲ್ಡಿಂಗ್ಸ್ ಇದೆ. ಸೊ ಅದಕ್ಕೆ 10% ಅಂದ್ರೆ ನಮ್ಗೆ ಎಷ್ಟಾಗುತ್ತೆ 5000 rupees ಆಗಿದೆ. ಸೊ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಕ್ರೆಡಿಟ್ ಸೈಡ್ ಅದನ್ನ ಬರ್ತಾ ಇದ್ದೀನಿ. ಸೊ ಫೋರ್ತ್ ಒನ್ ಆಯ್ತು. ಫಿಫ್ತ್ ಒನ್ ನೋಡಿ, PDD is reduced to 2000. ಸೊ ಇಲ್ಲಿ ನಾವು ಗಮನಿಸಬೇಕು, 2 PDD ಇದೆ ನಮಗೆ. ಸೊ ನಿಮಗೆ ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, PDD 2 ಕಡೆ ಬಂದಿದೆ. ಸೊ ಒಂದು ನಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ PDD ಅಂತ ಕೊಟ್ಟಿದ್ದಾರೆ. ಸೊ PDD ಅಂದ್ರೆ ಏನು? ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ PDD ಕೊಟ್ರೆ ಏನದು ಓಲ್ಡ್ ಪ್ರೊವಿಷನ್. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ನಮಗೆ PDD ಅಂತ ಕೊಟ್ರೆ ಅದು ನ್ಯೂ ಪ್ರೊವಿಷನ್. ಸೊ ಇಲ್ಲಿ 2 ಮೆಥಡ್ಗಳು ಬರ್ತವೆ. ಸೊ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡೋಕೆ, PDD ಅನ್ನ ಅಡ್ಜಸ್ಟ್ಮೆಂಟ್ ಮಾಡೋಕೆ 2 ಮೆಥಡ್ಗಳು ಬರ್ತವೆ. ಸೊ ಒಂದು ನಾವು 2 ಕಡೆ ಎಂಟ್ರಿಯನ್ನು ಮಾಡ್ತೀವಿ. ಸೊ ಓಲ್ಡ್ ಮತ್ತೆ ನೀವು 2 ಎಂಟ್ರಿ ಮಾಡ್ತೀವಿ, ಅಥವಾ ನಾವೇನ್ ಮಾಡ್ತೀವಿ ಎಷ್ಟು ಕಡಿಮೆ ಆಗಿರುತ್ತೆ, ಸೊ ನ್ಯೂ ಎಷ್ಟಿದೆ ಅದನ್ನ ನಾವೇನ್ ಮಾಡ್ತೀವಿ ಡೈರೆಕ್ಟ್ ಆಗಿ ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ ನಾನು 2 ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು ಮೊದಲು ಓಲ್ಡ್ PDD ಅನ್ನ ತಗೊಳ್ತಾನೆ. ಸೊ PDD ಅನ್ನ ಕೊಡಿದರೆ ಓಲ್ಡ್ ಪ್ರೊವಿಷನ್. ಸೊ ಅದನ್ನ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದೀನಿ ಕ್ರೆಡಿಟ್ ಸೈಡ್ ಬರ್ತಾ ಇದೀನಿ ಬೈ PDD ಅಂತ ಬರ್ತಾ ಇದೀನಿ ಬ್ರಾಕೆಟ್ ಅಲ್ಲಿ ಓಲ್ಡ್ ಪ್ರೊವಿಷನ್. ಸೊ ನೀವು ಏನ್ ಮಾಡ್ಬೇಕು, ಸೊ ಇದು ನಿಮಗೆ ಈಸಿ ಆಗುತ್ತೆ, ತುಂಬಾ ಸಿಂಪಲ್ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು ಮೊದಲಿಗೆ ಓಲ್ಡ್ ಪ್ರೊವಿಷನ್ ಅನ್ನ, ಸೊ ಓಲ್ಡ್ ಪ್ರೊವಿಷನ್ ಎಷ್ಟಿದೆ 3000 rupees ಇದೆ, ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೇಕು ಕ್ರೆಡಿಟ್ ಸೈಡ್ ನಾವು ಅದನ್ನ ಬರೀಬೇಕು ಬೈ ಓಲ್ಡ್ ಪ್ರೊವಿಷನ್ ಅಂತ ಬರೀಬೇಕು. ಎಷ್ಟಿದೆ ಅಮೌಂಟ್ 3000 rupees ಇದೆ, ಅದನ್ನ ಬರೀಬೇಕು. ಸೊ ಈಗ ನ್ಯೂ ಪ್ರೊವಿಷನ್ ಕೊಟ್ಟಿದ್ದಾರೆ, ಕಡಿಮೆ ಆಗ್ತಾ ಇದೆ, ಅಸೆಟ್ ಲಯಬಿಲಿಟಿ ಕಡಿಮೆ ಆಗ್ತಾ ಇದೆ. ಪ್ರೊವಿಷನ್ ಫಾರ್ ಡಾಕ್ಟರ್ ರೇಟ್ ಈಸ್ ರೆಡ್ಯೂಸ್ ಟು 2000 rupees. ಸೊ ಇದು ನಿಮಗೆ ನ್ಯೂ ಪ್ರೊವಿಷನ್ ಆಗುತ್ತೆ. ಸೊ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಆಗಿ ನಾನು ಡೆಬಿಟ್ ಸೈಡ್ ಬರ್ತಾ ಇದ್ದೀನಿ ಫಾರ್ PDD ಬ್ರಾಕೆಟ್ ಅಲ್ಲಿ ನ್ಯೂ ಪ್ರೊವಿಷನ್. ಸೊ ಎಷ್ಟಿದೆ ಪ್ರೊವಿಷನ್ 2000 rupees ಇದೆ. ಸೊ ಅದನ್ನ ನಾನು ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಸೊ ಇದನ್ನ ಇನ್ನೊಂದು ತರ ಮಾಡಬಹುದು. ಸೊ ಏನ್ ಮಾಡಬಹುದು, ಸೊ PDD, ಸೊ ಡೆಟಾರ್ಸ್ ಅಲ್ಲಿ ಪ್ರೊವಿಷನ್ ಇದೆ. ಸೊ ಹಾಗಾಗಿ ಲಯಬಿಲಿಟೀಸ್ ಏನಿದೆ ಅದರಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಅದು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಆಸ್ ಪರ್ ದ ಫಾರ್ಮ್ಯಾಟ್. ಸೊ ಇಲ್ಲಿ ಬೈ PDD ಅಂತ ಬರೆದು ಏನ್ ಮಾಡ್ತೀವಿ, ಸೊ ಓಲ್ಡ್ ಪ್ರೊವಿಷನ್ ಎಷ್ಟಿತ್ತು 3000 ಇತ್ತು. ಸೊ ಈಗ ಎಷ್ಟಾಗಿದೆ 2000 ಆಗಿದೆ. ಸೊ 3000 ಮೈನಸ್ 2000. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಡಿಫರೆನ್ಸ್ ಅಮೌಂಟ್ ಅನ್ನ ಬರ್ತೀವಿ 1000. ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ ಒಂದೊಂದ್ಸತಿ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ನೀವು ಅದನ್ನ ಫಾಲೋ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ನೀವು ಇಲ್ಲಿ ರೆಫರ್ ಮಾಡ್ಕೊಳ್ಬಹುದು. ಸೊ ನಿಮ್ಗೆ ಇದು ಈಸಿ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಇಲ್ಲಿ ಏನ್ ಮಾಡ್ಬೇಕು, ಓಲ್ಡ್ ಪ್ರೊವಿಷನ್ ಅನ್ನ ಕ್ರೆಡಿಟ್ ಸೈಡ್ ಬರೀಬೇಕು ಬೈ PDD ಅಂತ ಬರೀಬೇಕು, ಎಷ್ಟಿದೆ ಅಮೌಂಟ್ ಅಷ್ಟು ಅಮೌಂಟ್ ಅನ್ನ ಬರೀಬೇಕು. ನ್ಯೂ ಪ್ರೊವಿಷನ್ ಅನ್ನ ನಾವೇನ್ ಮಾಡ್ಬೇಕು 2 PDD ಅಂತ ಬರೆದು ನ್ಯೂ ಪ್ರೊವಿಷನ್ ಅಂತ ಬರೆದು ಎಷ್ಟು ಅಮೌಂಟ್ ಇದೆ ಆ ಅಮೌಂಟ್ ಅನ್ನ ಅಲ್ಲಿ ಬರೀಬೇಕು. ಸೊ ಇಲ್ಲಿ 2000 ಇದೆ ಡೆಬಿಟ್ ಸೈಡ್, ಇಲ್ಲಿ 3000 ಇದೆ. ಸೊ ಡಿಫರೆನ್ಸ್ ಅಮೌಂಟ್ ಎಷ್ಟಿರುತ್ತೆ ಈ ಕಡೆ ಬರುತ್ತೆ 1000 rupees. ಸೊ ಅದನ್ನೇ ನಾವು ಡೈರೆಕ್ಟ್ ಆಗಿ ಮಾಡ್ತೀವಿ. ಸೊ ಇಲ್ಲಿ ನಾವು ಇಂಡೈರೆಕ್ಟ್ಲಿ ಅದನ್ನ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಒನ್, ಇನ್ವೆಸ್ಟ್ಮೆಂಟ್ ಆರ್ ಟು ಬಿ ರಿವ್ಯಾಲ್ಯೂಡ್ ಆಟ್ 25000. ಸೊ ಇನ್ವೆಸ್ಟ್ಮೆಂಟ್ ಕೂಡ ಇದೆ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 20000 rupees ಇದೆ. ಸೊ ಇನ್ವೆಸ್ಟ್ಮೆಂಟ್ ಏನಾಗ್ತಾ ಇದೆ 25000 ಆಗ್ತಾ ಇದೆ. ಸೊ ದಟ್ ಈಸ್ ಇನ್ಕ್ರೀಸ್ ಇನ್ ಅಸೆಟ್. ಸೊ ಅದನ್ನು ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ಕ್ರೆಡಿಟ್ ಸೈಡ್ ಬರ್ತೀವಿ ಬೈ ಇನ್ವೆಸ್ಟ್ಮೆಂಟ್ಸ್. ಎಷ್ಟು ಜಾಸ್ತಿ ಆಗ್ತಾ ಇದೆ ಅದನ್ನ ಬರೀಬೇಕಾಗುತ್ತೆ 25000 ಮೈನಸ್ 20000. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ 5000 rupees ಏನಾಗ್ತಾ ಇದೆ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಷ್ಟು ಬರೋದ್ಮೇಲೆ ನಾವೇನ್ ಮಾಡ್ಬೇಕು ಎಲ್ಲ ಅಡ್ಜಸ್ಟ್ಮೆಂಟ್ ಗಳನ್ನ ನೋಡ್ಬೇಕು. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿದೆ, ಅಸೆಟ್ ಲಯಬಿಲಿಟೀಸ್ ಗಳನ್ನ ಎಂಟ್ರಿ ಮಾಡಿದ್ವಿ. ಸೊ ಈಗ ಏನ್ ಮಾಡ್ಬೇಕು ಇದನ್ನ ಟೋಟಲ್ ಮಾಡ್ಕೊಳ್ಬೇಕು. ಒಂದ್ 2-3 ಲೈನ್ ಅನ್ನ ಬಿಡಬೇಕು, ಬಿಟ್ಟು ಟೋಟಲ್ ಅನ್ನ ಮಾಡ್ಕೊಳ್ಬೇಕು. ಸೊ ಯಾವ ಕಡೆ ಜಾಸ್ತಿ ಬರುತ್ತೆ ಅದನ್ನ 2 ಸೈಡ್ ಬರಬೇಕು. 5000 3000 8000 ಪ್ಲಸ್ 5000 13000 ಆಗುತ್ತೆ. ಈ ಕಡೆ ಬರೀ 5000 ಆಗುತ್ತೆ. ಸೊ ಇದನ್ನ 13000 ಜಾಸ್ತಿ ಇದೆ. ಸೊ ಹಾಗಾಗಿ ಅದನ್ನ 2 ಕಡೆ ಬರಬೇಕು 13000. ಸೊ ಈಗ ಎಲ್ಲಿ ಕಡಿಮೆ ಇದೆ, ಯಾವ ಕಡೆ ಕಡಿಮೆ ಇದೆ ಅದನ್ನ ನಾವೇನ್ ಮಾಡ್ಬೇಕು ಪಾರ್ಟ್ನರ್ಸ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಯೂಶುವಲಿ ಡೆಬಿಟ್ ಸೈಡ್ ದುಡ್ಡು ಉಳಿದ್ರೆ, ಸೊ ಡೆಬಿಟ್ ಸೈಡ್ ಅಮೌಂಟ್ ಕಡಿಮೆ ಬಂದ್ರೆ ನಾವು ಅದನ್ನ ಪ್ರಾಫಿಟ್ ಅಂತ ಕರಿತೀವಿ. ಸೊ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಕ್ರೆಡಿಟ್ ಸೈಡ್ ಅಮೌಂಟ್ ಉಳಿದ್ರೆ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಡೆಬಿಟ್ ಸೈಡ್ ಅಮೌಂಟ್ ಉಳಿದಿದೆ, ಎಷ್ಟು ಅಮೌಂಟ್ ಉಳಿದಿದೆ ಅಂತ ನೋಡ್ಬೇಕು. ಸೊ ಅಮೌಂಟ್ ಎಷ್ಟು ಉಳಿದಿದೆ 8000 rupees ಉಳಿದಿದೆ 8000 rupees. ಸೊ ಇದನ್ನ ನಾವೇನ್ ಮಾಡ್ಬೇಕು ಪಾರ್ಟ್ನರ್ಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್
ಸೊ ಇದನ್ನ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ಸ್. ಸೊ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ಸ್ ಅನ್ನ ನಾವು ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ? ಓಲ್ಡ್ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಯಾಕೆ ನಾವು ನ್ಯೂ ಪಾರ್ಟ್ನರ್ ಗೆ ಇನ್ಕ್ಲೂಡ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಹೊಸ ಪಾರ್ಟ್ನರ್ ಇನ್ನೂ ನಮ್ಮ ಕಂಪನಿಗೆ ಜಾಯಿನ್ ಆಗಿಲ್ಲ. ಸೊ ಅವನು ಇನ್ನೂ ನಮಗೆ ಅಡ್ಮಿಟ್ ಆಗಿಲ್ಲ. ಸೊ ಅವನು ಏನ್ ಮಾಡ್ತಾ ಇದ್ದಾನೆ? 1/4 ಏನಾಗ್ತಾ ಇದ್ದಾನೆ? ನಮ್ಮ ಕಂಪನಿಗೆ ಬರ್ತಾ ಇದ್ದಾನೆ. ಸೊ ನಾವೇನ್ ಮಾಡ್ತಾ ಇದೀವಿ? ಓಲ್ಡ್ ಇನ್ಫಾರ್ಮೇಶನ್. ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದೆ. ಸೊ ಅದನ್ನ ನಾವೇನ್ ಮಾಡ್ತಾ ಇದೀವಿ? ಈ ಇಯರ್ಗೆ ಕ್ಲೋಸ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇದು ಹಳೆ ಪಾರ್ಟ್ನರ್ಸ್ ಗಳು ಏನ್ ದುಡ್ದಿರ್ತಾರೆ, ಸೊ ಆ ಕಂಪನಿಯಲ್ಲಿ ಏನು ವರ್ಕ್ ಮಾಡಿರ್ತಾರೆ, ಅದರ ಪ್ರಾಫಿಟ್ಸ್ ಗಳು ಬರ್ತಾ ಇದೆ. ಸೊ ಹಾಗಾಗಿ ನಾವು ಅವ್ರಿಗೆ ಮಾತ್ರ ಏನ್ ಮಾಡ್ಬೇಕು? ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ ಬರಿಬೇಕು ರಾಜ ಅಂಡ್ ರಾಣಿ. ಸೊ ಇವ್ರಿಬ್ಬರಿಗೆ ನಾವು ಏನ್ ಮಾಡ್ಬೇಕು? ಆ ಪ್ರಾಫಿಟ್ಸ್ ಅನ್ನ ಕೊಡ್ಬೇಕು. ಸೊ ಈ ಪ್ರಾಫಿಟ್ಸ್ ಅನ್ನ ಯಾವ ರೇಷಿಯೋ ಅಲ್ಲಿ ಕೊಡ್ಬೇಕು ಅಂತ ಹೇಳಿದ್ರೆ, ಸೊ ಅವರ ಒಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ. ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ? 3:2 ಅಂತ ಕೊಟ್ಟಿದ್ದಾರೆ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಅದೇ ರೇಷಿಯೋದಲ್ಲಿ ನಾವು ಏನ್ ಮಾಡಬೇಕು? ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 8,000 into 3/5, 8,000 into 2/5. ಸೊ 3/5, 2/5 ಅವರ ಟೋಟಲ್ ರೇಷಿಯೋ 5 ಆಗಿದೆ. ಸೊ ಇದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಎಷ್ಟಾಗುತ್ತೆ? 4,800 ಬರುತ್ತೆ. ರಾಜಾಗೆ 4,800, ರಾಣಿಗೆ ಎಷ್ಟು ಬರುತ್ತೆ? 3,200 rupees ಬರುತ್ತೆ. ಎರಡೂ ಸೇರಿಸಿದ್ರೆ ನಮಗೆ 8,000 ಬರುತ್ತೆ. ಸೊ ಟೋಟಲ್ 13,000 ಆಗುತ್ತೆ. ಸೊ ಈ ತರ ನಾವೇನ್ ಮಾಡಬೇಕು? ಪ್ರಾಫಿಟ್ ಅಥವಾ ಲಾಸ್ ಬಂದಿರುತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ, ಅದನ್ನ ನಾವೇನ್ ಮಾಡಬೇಕು? ಅದನ್ನ ಪಾರ್ಟ್ನರ್ಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಪ್ರಾಫಿಟ್ ಇದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದು ನಮಗೆ ಡೆಬಿಟ್ ಸೈಡ್ ಇರುತ್ತೆ. ಲಾಸ್ ಇದ್ರೆ ಅದು ನಮಗೆ ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಅಲ್ಲಿ ಕೂಡ ನಾವೇನ್ ಮಾಡಬೇಕು? ಬೈ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು, ಸೊ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಅದನ್ನ ಅವರ ಓಲ್ಡ್ ರೇಷಿಯೋ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕು. ಸೊ ಈಗ ನೆಕ್ಸ್ಟ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕ್ತಾ ಇದೀವಿ. ಸೊ ಇಲ್ಲಿ ಪಾರ್ಟ್ನರ್ಸ್ ಗಳ ಕ್ಯಾಪಿಟಲ್ ಅನ್ನ ತಗೊಂಡು ಅವರ ಅಡ್ಜಸ್ಟ್ಮೆಂಟ್ಸ್ ಗಳನ್ನ, ಅವರಿಗೆ ಏನೇನು ಅಡ್ಜಸ್ಟ್ಮೆಂಟ್ಸ್ ಗಳು ಬರಬೇಕು ಅದನ್ನ ನಾವೇನ್ ಮಾಡಬೇಕು? ಇಲ್ಲಿ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡ್ತಾ ಹೋಗ್ಬೇಕು. ಸೊ ಮೊದಲಿಗೆ ನಾನು ಫಾರ್ಮ್ಯಾಟ್ ಅನ್ನ ಹಾಕಿದ್ದೀನಿ. ಪರ್ಟಿಕ್ಯುಲರ್ಸ್ ರಾಜ, ರಾಣಿ ಅಂಡ್ ಮಂತ್ರಿ. ಸೊ ಇಲ್ಲಿ ನಾವು ಗಮನಿಸಬೇಕು, ಹೊಸ ಪಾರ್ಟ್ನರ್ ಕೂಡ ಇದ್ದಾನೆ. ಸೊ ಹೊಸ ಪಾರ್ಟ್ನರ್ ಅಡ್ಮಿಟ್ ಆಗಿದ್ದಾನೆ. ಸೊ ಹಾಗಾಗಿ ಅವನು ಕೂಡ ಕ್ಯಾಪಿಟಲ್ ಅನ್ನ ತಂದಿರ್ತಾನೆ. ಅವನಿಗೂ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಗಳು ಇರ್ತವೆ. ಸೊ ಹಾಗಾಗಿ 3 ಜನದ ಕ್ಯಾಪಿಟಲ್ ಅಕೌಂಟ್ ಅನ್ನ ನಾವೇನ್ ಮಾಡಬೇಕು? ಒಟ್ಟಿಗೆ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ ಇದನ್ನ ನಾವು ಸಪರೇಟ್ ಆಗಿ ಕೂಡ ಮಾಡಬಹುದು. ಸೊ ಯೂಶುವಲಿ ನಾವು ಒಟ್ಟಿಗೆ ಮಾಡಿದ್ರೆ ನಮಗೆ ಈಸಿಲಿ ಅಲ್ಲಿ ಅರ್ಥ ಆಗುತ್ತೆ, ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಮೊದಲಿಗೆ ಸೊ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಾವು ಪಾರ್ಟ್ನರ್ಸ್ ಗೆ ರಿಲೇಟೆಡ್ ಆಗಿರೋ ಅಡ್ಜಸ್ಟ್ಮೆಂಟ್ಸ್ ಗಳು ಏನೇನು ಇರ್ತವೆ ಅದನ್ನ ನಾವೇನ್ ಮಾಡಬೇಕು? ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಮೊದಲಿಗೆ ನಾವೇನ್ ಮಾಡಬೇಕು? ನಮಗೆ ಕ್ಯಾಪಿಟಲ್ಸ್ ಅನ್ನ ನಾವು ತಗೊಳ್ಬೇಕು ಮೊದಲಿಗೆ. ಸೊ ಕ್ಯಾಪಿಟಲ್ಸ್ ಅನ್ನ ಕೊಟ್ಟಿದ್ದಾರೆ. ರಾಜ ಎಷ್ಟು ಹಾಕಿದ್ದಾನೆ ಕ್ಯಾಪಿಟಲ್? 60,000 rupees. ರಾಣಿ ಎಷ್ಟು ಕ್ಯಾಪಿಟಲ್ ಆಗಿದ್ದಾಳೆ? 40,000 rupees. ಸೊ ಅವರ ಕ್ಯಾಪಿಟಲ್ ಬ್ಯಾಲೆನ್ಸಸ್ ಗಳಿಗೂ, ಸೊ ಕ್ಯಾಪಿಟಲ್ ಬ್ಯಾಲೆನ್ಸಸ್, ಸೊ ಅದನ್ನ ನಾವೇನ್ ಮಾಡಬೇಕು? ಇಲ್ಲಿ ಮೊದಲಿಗೆ ಬರಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಅವರ ಓಲ್ಡ್ ಬ್ಯಾಲೆನ್ಸ್ ಎಕ್ಸಿಸ್ಟಿಂಗ್ ಫರ್ಮ್ ಇದೆ. ಸೊ ಹಾಗಾಗಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗುತ್ತೆ. ಸೊ ಅವರ ಕ್ಯಾಪಿಟಲ್, ರಾಜಾಸ್ ಕ್ಯಾಪಿಟಲ್ 60,000, ರಾಣಿಸ್ ಕ್ಯಾಪಿಟಲ್ 40,000. ಸೊ ಮಂತ್ರೀಸ್ ಕ್ಯಾಪಿಟಲ್, ಸೊ ಮಂತ್ರಿ ಇನ್ನು ಬಂದಿಲ್ಲ ಕಂಪನಿಗೆ. ಸೊ ಹಾಗಾಗಿ ಅವನ ಓಲ್ಡ್ ಬ್ಯಾಲೆನ್ಸ್ ಇಲ್ಲ. ಸೊ ಹೊಸ ಪಾರ್ಟ್ನರ್ ಆಗಿದ್ದಾನೆ. ಸೊ ಹಾಗಾಗಿ ಅವನಿಗೆ ಡ್ಯಾಶ್ ಅನ್ನ ಹಾಕ್ತಾ ಇದೀವಿ. ಸೊ ಮೊದಲಿಗೆ ನಾವು ಬ್ಯಾಲೆನ್ಸ್ ಅನ್ನ ಬರ್ತಿದೀವಿ. ಸೊ ಓಲ್ಡ್ ಬ್ಯಾಲೆನ್ಸಸ್, ಓಪನಿಂಗ್ ಬ್ಯಾಲೆನ್ಸಸ್, ರಾಜ 60,000, ರಾಣಿ 40,000. ಸೊ ನಾವು ಇದನ್ನ ಮೊದಲಿಗೆ ಬರ್ಕೊಳ್ಬೇಕು. ಇದಾದ್ಮೇಲೆ ನಾವೇನ್ ಮಾಡ್ಬೇಕು? ಪಾರ್ಟ್ನರ್ಸ್ ಗಳಿಗೆ ಏನಾದ್ರು ಅಮೌಂಟ್ ಗಳು ಡಿಸ್ಟ್ರಿಬ್ಯೂಟ್ ಮಾಡೋದು ಇರುತ್ತೆ. ಸೊ ಪ್ರಾಫಿಟ್ ಆದ್ರೂ ಇರುತ್ತೆ, ಜನರಲ್ ರಿಸರ್ವ್ ಆದ್ರೂ ಇರುತ್ತೆ, ಅಥವಾ ಲಾಸ್ ಆದ್ರೂ ಇರುತ್ತೆ. ಸೊ ಅದನ್ನ ನಾವೇನ್ ಮಾಡ್ಬೇಕು? ಮೊದಲಿಗೆ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಸೆಕೆಂಡ್ ಒನ್, ಇದರಲ್ಲಿ ನಮಗೆ ಲಯಬಿಲಿಟಿ ಸೈಡ್ ಜನರಲ್ ರಿಸರ್ವ್ ಅಂತ ಕೊಡ್ತಾರೆ. ಜನರಲ್ ರಿಸರ್ವ್ ಅಂತ ಕೊಟ್ಟಿದ್ದಾರೆ. ಸೊ ಜನರಲ್ ರಿಸರ್ವ್ ಅನ್ನ ನಾವೇನ್ ಮಾಡ್ಬೇಕು? ಹಳೆ ಪಾರ್ಟ್ನರ್ಸ್ ಗಳಿಗೆ ಮಾತ್ರ ಏನ್ ಮಾಡ್ಬೇಕು? ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅವರ ರಿಸರ್ವ್ ಆಗಿದೆ ಅದು ಮೇ ಬಿ ಅಮೌಂಟ್ ಅನ್ನ ತೆಗೆದಿಟ್ಟಿರ್ತಾರೆ ಕಂಪನಿ. ಸೊ ಅದನ್ನ ನಾವೇನ್ ಮಾಡ್ಬೇಕು? ಆ ಪಾರ್ಟ್ನರ್ಸ್ ಗಳಿಗೆ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಹೊಸ ಪಾರ್ಟ್ನರ್ ಬರ್ತಾ ಇದ್ದಾನೆ. ಸೊ ಹಾಗಾಗಿ ಅವರಿಗೆ ಏನೇನು ದುಡ್ಡು ಸಿಗ್ಬೇಕು ಅದನ್ನ ಮೊದಲಿಗೆ ನಾವೇನ್ ಮಾಡ್ಬೇಕು? ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಂಡು ಬಿಡ್ಬೇಕು. ಸೊ ಇಲ್ಲಿ ಬರಿಬೇಕು. ಸೊ ಅದು ಪಾರ್ಟ್ನರ್ಸ್ ಗಳಿಗೆ ಇನ್ಕಮ್ ಆಗುತ್ತೆ. ಸೊ ಹಾಗಾಗಿ ನಾವು ಒಂದು ಕ್ರೆಡಿಟ್ ಸೈಡ್ ಬರ್ತೀವಿ. ಬೈ ಜನರಲ್ ರಿಸರ್ವ್. ಸೊ ಅಮೌಂಟ್ ಎಷ್ಟಿದೆ? ಜನರಲ್ ರಿಸರ್ವ್ 25,000 rupees ಇದೆ. ಸೊ ಈ 25,000 ಅಲ್ಲಿ ನಾವೇನ್ ಮಾಡ್ಬೇಕು? ಅವರ ರೇಷಿಯೋ ಮೇಲೆ ನಾವೇನ್ ಮಾಡ್ಬೇಕು? ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 3:2 ರೇಷಿಯೋ ಇದೆ, ಓಲ್ಡ್ ರೇಷಿಯೋ. ಸೊ ಆ ರೇಷಿಯೋ ಮೇಲೆ ನಾವೇನ್ ಮಾಡಬೇಕು? ಜನರಲ್ ರಿಸರ್ವ್ ಅನ್ನ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 3:2 ರೇಷಿಯೋದಲ್ಲಿ ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ? ರಾಜ 15,000 ಆಗುತ್ತೆ, ರಾಣಿ ಎಷ್ಟಾಗುತ್ತೆ?
10,000 ಆಗುತ್ತೆ. ಮಂತ್ರಿ ಕಾಲಮ್ ಅಲ್ಲಿ ನಾವೇನ್ ಮಾಡಬೇಕು, ಡ್ಯಾಶ್ ಅನ್ನ ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ ಸೊ ಮಂತ್ರಿ ಇನ್ನು ಹೊಸ ಪಾರ್ಟ್ನರ್ ಆಗಿದ್ದಾನೆ, ಸೊ ಅವರಿಗೆ ಹಳೆ ಹಳೆ ಏನು ಜನರಲ್ ರಿಸರ್ವ್ ಇದೆ ಅದು ಅವ್ರಿಗೆ ಏನಾಗೋದಿಲ್ಲ, ಬರೋದಿಲ್ಲ. ಇದಾದ್ಮೇಲೆ ನಾವೇನ್ ಮಾಡ್ಬೇಕು, ಓಲ್ಡ್ ಪ್ರಾಫಿಟ್ಸ್ ಆರ್ ಲಾಸ್ ಇರುತ್ತೆ. ಸೊ ನಮ್ಗೆ ಇಲ್ಲಿ ಪ್ರಾಫಿಟ್ ಇದ್ರೆ ನಮ್ಗೆ ಲಯಬಿಲಿಟಿ ಸೈಡ್ ಕೊಡ್ತಾರೆ ಅಂತ ಹೇಳಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಂತ ಕೊಡ್ತಾರೆ. ಸೊ ಇಲ್ಲಿ ನಮ್ಗೆ ಅಸೆಟ್ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಲಾಸ್ ಇನ್ ದ ಪ್ರೀವಿಯಸ್ ಇಯರ್. ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಲಾಸ್ ಆಗಿದೆ, ಎಷ್ಟಾಗಿದೆ, 5,000 rupees ಆಗಿದೆ. ಸೊ ಈ ಲಾಸ್ ಅನ್ನ ನಾವೇನ್ ಮಾಡ್ಬೇಕು, ಪಾರ್ಟ್ನರ್ಸ್ ಕಡೆಯಿಂದ ಏನ್ ಮಾಡ್ಬೇಕು, ಅದನ್ನ ಇಸ್ಕೊಳ್ಬೇಕು. ಯಾವ ಪಾರ್ಟ್ನರ್ಸ್, ಓಲ್ಡ್ ಪಾರ್ಟ್ನರ್ಸ್. ಸೊ ಪ್ರಾಫಿಟ್ ಆಗಿದ್ದು ಕೂಡ ಯಾರಿಗೆ, ಓಲ್ಡ್ ಪಾರ್ಟ್ನರ್ಸ್ ಗೆ, ಲಾಸ್ ಆಗಿದ್ದು ಕೂಡ ಯಾರಿಗೆ, ಓಲ್ಡ್ ಪಾರ್ಟ್ನರ್ಸ್ ಗೆ. ಸೊ ಅವ್ರ ಕಡೆಯಿಂದ ನಾವು ಅಮೌಂಟ್ ಅನ್ನ ಕಲೆಕ್ಟ್ ಮಾಡಬೇಕು. ಸೊ ಅವ್ರ ಕಡೆಯಿಂದ ದುಡ್ಡು ಹೋಗುತ್ತೆ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಡೆಬಿಟ್ ಸೈಡ್ ಮಾಡಬೇಕು ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಏನು ಲಾಸ್, ಸೊ ಲಾಸ್ ಇನ್ ದ ಪ್ರೀವಿಯಸ್ ಇಯರ್. ಸೊ ಇದು ಕೂಡ ನಾವೇನ್ ಮಾಡಬೇಕು, ಅವರ ರೇಷಿಯೋ ಅಲ್ಲಿ ಏನ್ ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಬೇಕು. ಸೊ 5,000 ಇದೆ. ಸೊ 5,000 ಅನ್ನ 3:2 ರೇಷಿಯೋ ಅಲ್ಲಿ ಮಾಡಬೇಕು. ಸೊ ಎಷ್ಟಾಗುತ್ತೆ, 3,000, 2,000 ಡ್ಯಾಶ್. ಸೊ ಮಂತ್ರಿ ಕಾಲಮ್ ಅನ್ನ ಏನ್ ಮಾಡ್ತಾ ಇದೀವಿ, ಇಲ್ಲಿ ಡ್ಯಾಶ್ ಹಾಕ್ತಾ ಇದೀವಿ. ಸೊ ಮಂತ್ರಿ ಇಸ್ ನ್ಯೂ ಪಾರ್ಟ್ನರ್. ಸೊ ಹಾಗಾಗಿ ಅವನಿಗೆ ಅದು ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ. ಸೊ ಇದಿಷ್ಟು ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ಮೊದಲಿಗೆ ಮಾಡ್ಕೊಳ್ಬೇಕು. ಸೊ ಮೊದಲಿಗೆ ಅವರ ಬ್ಯಾಲೆನ್ಸಸ್, ಕ್ಯಾಪಿಟಲ್ ಬ್ಯಾಲೆನ್ಸಸ್ ಅನ್ನ ಬರ್ಕೊಳ್ಬೇಕು. ಅದಾದ್ಮೇಲೆ ಜನರಲ್ ರಿಸರ್ವ್ ಏನಾದ್ರು ಇದ್ರೆ ಅಥವಾ ರಿಸರ್ವ್ ಫಂಡ್ ಏನಾದ್ರು ಇದ್ರೆ ನಾವು ಅದನ್ನ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಇನ್ ದರ್ ಓಲ್ಡ್ ರೇಷಿಯೋ. ಅದಾದ್ಮೇಲೆ ಪ್ರಾಫಿಟ್ ಅಥವಾ ಲಾಸ್ ಆಗಿರುತ್ತೆ ಪ್ರೀವಿಯಸ್ ಇಯರ್ ಅಲ್ಲಿ, ಅದನ್ನು ಕೂಡ ನಾವೇನ್ ಮಾಡ್ಬೇಕು, ಇಲ್ಲಿ ಎಂಟ್ರಿಯನ್ನ ಮಾಡ್ಕೊಳ್ಬೇಕು. ಸೊ ಇದಿಷ್ಟು ಆದ್ಮೇಲೆ ನಾವೇನ್ ಮಾಡ್ಬೇಕು, ಈಗ ಅಡ್ಜಸ್ಟ್ಮೆಂಟ್ ಗಳಿಗೆ ಬರಬೇಕು. ಸೊ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಗಳಿಗೆ ಬರಬೇಕು. ಸೊ ನೀವು ಇಲ್ಲಿ ನೆನಪಿಟ್ಕೊಳ್ಬೇಕು, ನಾವು ಗುಡ್ ವಿಲ್ ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇದೀವಿ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಸೊ ನಾವು ಇಲ್ಲಿ ಜರ್ನಲ್ ಎಂಟ್ರೀಸ್ ಗಳಿಗೆ ಮಾಡ್ತಾ ಇದ್ವಿ ಪ್ರೀವಿಯಸ್ಲಿ, ಇಲ್ಲಿ ನಾವು ಬೈ ಗುಡ್ ವಿಲ್ ಅಂತ ಬರ್ತಾ ಇದ್ವಿ. ಸೊ ಈಗ ನಾವು ಅದನ್ನ ಬರ್ತಾ ಇಲ್ಲ. ಸೊ ಇದನ್ನ ಹೇಗೆ ಬರೀತೇನೆ ಅನ್ನೋದನ್ನ ನೀವು ಇಲ್ಲಿ ಸರಿಯಾಗಿ ಗಮನಿಸಬೇಕು. ಸೊ ಮೊದಲಿಗೆ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಅಡ್ಜಸ್ಟ್ಮೆಂಟ್ ಗೆ ಹೋಗ್ತಾ ಇದೀವಿ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಮಂತ್ಲಿ ಹ್ಯಾಸ್ ಟು ಬ್ರಿಂಗ್ ₹30,000 ಆಸ್ ಇಸ್ ಕ್ಯಾಪಿಟಲ್ ಅಂಡ್ ₹10,000 ಟುವರ್ಡ್ಸ್ ಗುಡ್ ವಿಲ್. ಸೊ ಮಂತ್ರಿ ಏನ್ ಮಾಡ್ತಾ ಇದ್ದಾನೆ, ಹೊಸ ಪಾರ್ಟ್ನರ್. ಸೊ ಅವನು ಏನ್ ಮಾಡ್ತಾ ಇದ್ದಾನೆ, ಕ್ಯಾಶ್ ಅನ್ನ ತಗೊಂಡು ಬರ್ತಾ ಇದ್ದಾನೆ. ಸೊ ನಾವಿಲ್ಲಿ ಗಮನಿಸಬೇಕು, ಅಸೆಟ್ ಅಲ್ಲಿ ನಮಗೆ ಕ್ಯಾಶ್ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಟ್ಟಿದ್ರೆ ಅವನು ಇಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತಾನೆ. ಸೊ ಇಲ್ಲಿ ಬರೀ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ರೆ ಅಥವಾ ಕ್ಯಾಶ್ ಅಂತ ಕೊಟ್ರೆ ಅವನು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾನೆ ಅಂತ ನಾವು ರಿಸೀವ್ ಮಾಡ್ಕೊಳ್ಬೇಕು. ಸೊ ಈಗ ನಾವೇನ್ ಮಾಡ್ಬೇಕು, ಹೊಸ ಪಾರ್ಟ್ನರ್ ಏನ್ ಮಾಡ್ತಾ ಇದ್ದಾನೆ, ದುಡ್ಡನ್ನ ತರ್ತಾ ಇದ್ದಾನೆ. ಎಷ್ಟು ತರ್ತಾ ಇದ್ದಾನೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕು. ಸೊ ಮಂತ್ಲಿ ಹ್ಯಾಸ್ ಟು ಬ್ರಿಂಗ್ ಇನ್ ₹30,000 ಆಸ್ ಇಸ್ ಕ್ಯಾಪಿಟಲ್. ಸೊ 30,000 rupees ಅನ್ನ ತಗೊಂಡು ಬಂದಿದ್ದಾನೆ. ಅದ್ರ ಜೊತೆಗೆ 10,000 ಟುವರ್ಡ್ಸ್ ಗುಡ್ ವಿಲ್. ಸೊ 10,000 ಆಸ್ ಗುಡ್ ವಿಲ್ ಅನ್ನ ಏನ್ ಮಾಡಿದ್ದಾನೆ, ಅವನು ತಗೊಂಡು ಬಂದಿದ್ದಾನೆ. ಸೊ ಇಲ್ಲಿ ನಾವು